ನೋಡಿ, ಈಗ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಸುದೀರ್ಘ 2 ಗಂಟೆಗಳ ಕಾಲ ಚರ್ಚೆ ಮಾಡಿದ್ರು. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಭೇಟಿಗೆ ಸಮಯವನ್ನ ಕೇಳಿದ್ದಾರೆ ಡಿ ಬಾಸ್ ಪತ್ನಿ ವಿಜಯಲಕ್ಷ್ಮಿ. ಸರ್ಕಾರ ಇಲ್ಲಿ ಮಧ್ಯಪ್ರವೇಶ ಮಾಡೋ ಹಂಗಿಲ್ಲ, ಕಾನೂನಾತ್ಮಕವಾಗಿ ಏನಾಗಬೇಕಾಗುತ್ತೆ ಅದು ಆಗ್ತಾ ಇದೆ. ಈಗ ಮುಖ್ಯಮಂತ್ರಿಗಳೇನಾದರೂ, ಯಾಕಂದರೆ ಅವರೇ ಹೇಳಿದ್ದಾರೆ ಕಾನೂನಾತ್ಮಕವಾಗಿ ಶಿಕ್ಷೆ ಆಗುತ್ತೆ ಅಂತೇಳಿ. ನಿನ್ನೆ ಡಿ ಕೆ ಶಿವಕುಮಾರ್ ಅವರ ವಿಚಾರವಾಗಿ, ಅದು ಸ್ಕೂಲ್ ವಿಚಾರವಾಗಿ ಅನ್ನೋದನ್ನು ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರ ಮಗನ ಒಂದು ವ್ಯಾಸಂಗದ ವಿಚಾರವಾಗಿ, ಅವರ ಸ್ಕೂಲಲ್ಲೇ ಓದ್ತಾ ಇದ್ದ ಅಂಥೇಳಿ. ಸಹೋದರ ದಿನಕರ್ ಜೊತೆ ಭೇಟಿ ಮಾಡೋಕ್ಕೆ ಅವಕಾಶವನ್ನು ಕೇಳಿದ್ದಾರೆ ದರ್ಶನ್ ಪತ್ನಿ. ಸಿದ್ದರಾಮಯ್ಯರು ಭೇಟಿಗಿದ್ದು ಟೈಮ್ ಕೇಳಿದ್ದು, ಬಟ್ ಸಿದ್ದರಾಮಯ್ಯರು ಟೈಮ್ ಕೊಟ್ಟಿಲ್ಲ. ಅವ್ರ ಗಮನಕ್ಕೆ ಹೋಗಿದೆ ಇದು. ಇವತ್ತು CM ಸಿದ್ದರಾಮಯ್ಯ ಭೇಟಿಗಾಗಿ ವಿಜಯಲಕ್ಷ್ಮಿ ಅವರು ಸಮಯವನ್ನು ಕೇಳಿದ್ದಾರೆ, ಬಟ್ ಮುಖ್ಯಮಂತ್ರಿಗಳು ಇನ್ನೂ ಸಮಯವನ್ನು ಕೊಟ್ಟಿಲ್ಲ. ಯಾಕಂದರೆ ಗಂಭೀರವಾದಂಥ ಪ್ರಕರಣ ಆಗಿರೋದ್ರಿಂದಾಗಿ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಬಹಳ ಸೂಕ್ಷ್ಮವಾಗಿ ನಡೆದುಕೊಳ್ತಾರೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಅಲ್ಲಿ ಸರ್ಕಾರದ ನಿಲುವೇನು ಅನ್ನೋದು ಕೂಡ ಗೊತ್ತಾಗುತ್ತೆ. ಮುಖ್ಯಮಂತ್ರಿಗಳಂದರೆ ಸರ್ಕಾರ ಅಂತ ಅರ್ಥ. ಕಾನೂನು ನೆರವು ಕೇಳೋಕೆ CM ಭೇಟಿಗೆ ಅವಕಾಶವನ್ನು ಕೇಳಿದ್ದಾರೆ ವಿಜಯಲಕ್ಷ್ಮಿ. ಕಾನೂನಾತ್ಮಕವಾಗಿ ಯಾವುದೇ ನೆರವನ್ನು ಸರ್ಕಾರದಿಂದಲೂ ಕೂಡ ಕೊಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅಲ್ಲಿ ಕಾನೂನಾತ್ಮಕವಾಗಿ ಪ್ರಕ್ರಿಯೆಗಳು ನಡೀತಾ ಇದೆ. ನ್ಯಾಯಾಂಗ ಬಂಧನಕ್ಕೆ ಅವರನ್ನು ಒಳಪಡಿಸಲಾಗಿದೆ. ಈ ಸಂದರ್ಭದಲ್ಲಿ ಮಧ್ಯ ಪ್ರವೇಶ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಸೌಜನ್ಯಕ್ಕಾಗಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಭೇಟಿಗೆ ಅವಕಾಶವನ್ನು ಕೇಳಿದರೂ ಕೂಡ ಸಹಜವಾಗಿ ಈ ಸಂದರ್ಭದಲ್ಲಿ ಏನು ಅರ್ಥ ಹೋಗುತ್ತೆ? ಯಾಕಂದರೆ ನೋಡಿ, ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಭೇಟಿ ಆದರು. ಅವ್ರ ಮಗನ ವಿಚಾರ, ಅವರು ಡಿ ಕೆ ಶಿವಕುಮಾರ್ ಅವರು ಒಡೆತನದ ಶಾಲೆಯಲ್ಲಿ ಓದ್ತಿದ್ರಂತೆ, ಅದು ಒಪ್ಕೊಳ್ತೀವಿ ನಾವು. ಸಿದ್ದರಾಮಯ್ಯನವರು ಮೀಟ್ ಮಾಡೋದೇನಿದೆ? ಯಾವ ವಿಚಾರ ಚರ್ಚೆ ಮಾಡ್ತಾರೆ? ಇದೇ ದರ್ಶನ್ ಅವ್ರ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕಲ್ವಾ? ಏನು ಹಾಗಾದರೆ ಸಹಾಯ ಪಡಿಬೋದು? ಹಿರಿಯ ವಕೀಲರನ್ನ ಸಿದ್ದರಾಮಯ್ಯ ಅವರು ನೇಮಕ ಮಾಡಿಕೊಡ್ತಾರಾ? ಸಿದ್ದರಾಮಯ್ಯನವರು ಇಂಥವೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ಅವರು ಇಂಥದಕ್ಕೆಲ್ಲ ಮೂಗೇ ತುರ್ಸಲ್ಲ ಅವರು. ಅಂದರೆ ಇದು ಸಂದೇಶ ಬೇರೆ ಹೋಗುತ್ತೆ ಅನ್ನೋದು ಗೊತ್ತು ಅವ್ರಿಗೆ. ರಾಜ್ಯ ಸರ್ಕಾರ ಇಲ್ಲಿ ಮಧ್ಯಪ್ರವೇಶ ಮಾಡೋದಿಲ್ಲ, ಯಾರೂ ಕೂಡ ಒತ್ತಡ ಹಾಕ್ತಾ ಇಲ್ಲ. ಈ ಹಿಂದೆನೇ ಇವರ ಸಂಪುಟದ ಕೆಲ ಸಚಿವರು ದರ್ಶನ್ ಅವ್ರನ್ನ ಆಚೆ ತರಬೇಕು, ಅವ್ರನ್ನ ಇದರಿಂದ ಮುಕ್ತಿ ಕೊಡಿಸ್ಬೇಕು ಅಂತ ಪ್ರಯತ್ನ ಪಟ್ಟಿದ್ರು. ಸಿದ್ದರಾಮಯ್ಯನವರು ಅವತ್ತೇ ಬಹಳ ಕ್ಲಿಯರಾಗಿ ಹೇಳಿದ್ದಾರೆ, ಸರ್ಕಾರ ಇಂಟರ್ಫಿಯರ್ ಆಗಲ್ಲ ಅಂತ. ಹಾಗಾಗಿನೇ ವಿಜಯಲಕ್ಷ್ಮಿಯವರು ಸಮಯವನ್ನು ಕೇಳಿದ್ದಾರೆ. ಸೌಜನ್ಯಕ್ಕೆ ಭೇಟಿ ಆಗ್ಬೋದು, ಆಗದೇನೂ ಇರ್ಬೋದು.